ಯಾವ ಹೂವು ಯಾರ ಮುಡಿಕೋ ಭಾಗ 205. ಪಂಚೆ ಶರ್ಟ್ ಧರಿಸಿ ಮಂಟಪದ ಬಳಿ ಬಂದ ವಿಕ್ರಮ್ನನ್ನು ಎಲ್ಲರೂ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದರು. ಆದರೆ ಸತ್ಯ ಗೊತ್ತಿದ್ದ ಎಲ್ಲರಿಗೂ ಒಂದು ರೀತಿಯ ಖುಷಿ, ಸಮಾಧಾನ. ಮತ್ತೆ ಜನರಲ್ಲಿ ಕುಸುಕುಸು ಪ್ರಾರಂಭವಾಯಿತು. ಬಾಯಿ ಬಡಿಕಿ ಸುಮಿತ್ರಾ, ಅಯ್ಯೋ ಇದೇನೋ ವಿಕ್ರಮ್, ಮದ್ವೆನೇ ನಡೆಯಲ್ಲ ಅಂದ್ಮೇಲೆ ನೀನೇನೋ ಮತ್ತೆ ಹೊಸ ಬಟ್ಟೆ ಹಾಕೊಂಡು ಬಂದಿದ್ಯಾ ಎಂದಾಗ ಪುರೋಹಿತರು, ಯಾಕಮ್ಮ ಹಾಗೆ ಹೇಳ್ತೀರಾ, ಮುಹೂರ್ತಕ್ಕೆ ಇನ್ನು 20 ನಿಮಿಷ ಇದೆ, ಕಾಲ ಇನ್ನು ಮೀರಿಲ್ಲ, ನೀವು ಸ್ವಲ್ಪ ಸಮಾಧಾನವಾಗಿ ಇರಿ ಎಂದರು. ವಿಕ್ರಮ್ ಸುವರ್ಣರಾಮು ಬಳಿ ಬಂದು, ಅಪ್ಪ ಅಮ್ಮ, ನಿಮ್ಮ ಕೂಸಿಗೆ ತಾಳಿ ಕಟ್ಟೋಕೆ ಅನುಮತಿ ಕೊಡ್ತೀರಾ ಎಂದಾಗ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯ. ಸುಮಿತ್ರಾ ಮತ್ತೆ ತನ್ನ ಹಳೆ ವರಸೆ ಶುರು ಮಾಡಿದಳು. ಅಯ್ಯೋ ವಿಕ್ರಮ್, ಈ ದರಿದ್ರನ ನೀನ್ಯಾಕೆ ಮದ್ವೆ ಆಗ್ತೀಯಾ, ಇವಳನ್ನ ಕಟ್ಕೊಂಡ್ರೆ ನಿನ್ನ ಜೀವನ ಹಾಳಾಗುತ್ತೆ, ಅಪಶಕುನ ಇವಳು ಎನ್ನುತ್ತಿದ್ದಂತೆ ಅವಳ ಗಂಡ ಚೆನ್ನಪ್ಪ ಕಳೆದುಕೊಂಡು ಅವಳ ಕೆನ್ನೆಗೆ ರಪ್ಪೆಂದು ಬಾರಿಸಿ, ಬಾಯಿ ಮುಚ್ಚು, ನೀನು ದರಿದ್ರ, ಯಾವಾಗ್ಲೂ ಕೆಟ್ಟ ಯೋಚನೆ ಮಾಡೋ ನೀನೆ ದೊಡ್ಡ ಅಪಶಕುನ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಕೊಂದು ಬಿಡ್ತೀನಿ ಎಂದಾಗ ಅವನ ಉಗ್ರ ರೂಪ ನೋಡಿ ಸುಮಿತ್ರಾ ಬಾಯಿ ಮುಚ್ಚಿ ನಿಂತುಕೊಂಡಳು. ರಾಮು ವಿಕ್ರಮ್ನನ್ನು ತಬ್ಬಿಕೊಂಡು, ಕೊನೆಗೂ ನೀನು ನಮ್ಮ ಆಸೆನ ನೆರವೇರಿಸ್ತಿದ್ಯಾ, ಆದರೆ ನಿಶಾ ಆ ಹುಡುಗಿ ಜೀವನ ಎಂದಾಗ ಪಂಕಜ್, ರಾಮು ಅಂಕಲ್, ಮುಹೂರ್ತ ಮೀರೋಕೆ ಮುಂಚೆ ವಿಕ್ರಮ್ ಸಾನ್ವಿಗೆ ತಾಳಿ ಕಟ್ಲಿ, ಆಮೇಲೆ ನಿಶಾ ವಿಷಯ ಎಲ್ಲ ನಾನು ಹೇಳ್ತೀನಿ ಎಂದ. ವಿಕ್ರಮ್ ಸ್ವರ್ಣ ಕಡೆ ತಿರುಗಿ, ಅಮ್ಮ, ಸಾನ್ವಿನ ನಾನು ಮದ್ವೆ ಆಗೋದು ನಿನ್ಗೆ ಇಷ್ಟ ಇದೆಯಾ ಎಂದಾಗ ಸ್ವರ್ಣ, ಅದಕ್ಕಿಂತ ನಮ್ಗೆ ಬೇರೆ ಯಾವ ಖುಷಿ ಇದೆ, ನೀನು ಸಾನ್ವಿನ ಮದ್ವೆ ಆದ್ರೆ ನನ್ಗೆ ಸಂತೋಷ, ಆದ್ರೆ ಎಂದಾಗ ರಾಮು, ಸ್ವರ್ಣ ನಿನ್ನ ಪ್ರಶ್ನೆ ಆಮೇಲೆ ಕೇಳು, ಮುಹೂರ್ತ ಮುಗಿಯೋಕೆ ಮುಂಚೆ ವಿಕ್ರಮ್ ಸಾನ್ವಿ ಕುತ್ತಿಗೆಗೆ ತಾಳಿ ಕಟ್ಲಿ, ಹೋಗು ವಿಕ್ರಮ್ ಎಂದ. ವಿಕ್ರಮ್ ಸರಿ ಎಂದವನು ಹಸೆಮಣೆಯ ಮೇಲೆ ಕೂತ. ರಾಮು ಸ್ವರ್ಣರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಪುರೋಹಿತರು, ಏನಪ್ಪ ವಿಕ್ರಮ್, ಮಂತ್ರ ಹೇಳೋಕೆ ಶುರು ಮಾಡ್ಲಾ ಎಂದರು. ಶಾರದಾ ಮುರಳಿ ಇಬ್ಬರು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಇಷ್ಟೆಲ್ಲ ಆದ್ರೂ ಸಾನ್ವಿ ಮಾತ್ರ ಶರಣ್ಯ ಹೆಗಲಿಗೆ ಹೊರಗೆ ಕಣ್ಣು ಮುಚ್ಚಿದವಳು ಕಣ್ಣು ತೆರೆದಿರಲಿಲ್ಲ. ಶರಣ್ಯ ಸಾನ್ವಿಯ ಗಲ್ಲ ಹಿಡಿದು, ಸಾನ್ವಿ ಕಣ್ಣು ಬಿಡು ಎಂದರು. ಅವಳು ಕಣ್ಣು ತೆರೆಯಲಿಲ್ಲ. ಶರಣ್ಯ ಗಾಬರಿಯಿಂದ, ಪಂಕಜಣ್ಣ, ಸಾನ್ವಿ ಕಣ್ಣು ಬಿಡ್ತಿಲ್ಲ ಎಂದಳು. ಎಲ್ಲರೂ ಗಾಬರಿಯಾದರು. ಸ್ವರ್ಣ ಅಳುತ್ತಿದ್ದಳು. ರಾಮು, ಸ್ವರ್ಣ ನೋಡು, ಸಾನ್ವಿಗೆ ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೋ, ನೀನು ಕೂಡ ಹೀಗೆ ಆಡಿದ್ರೆ ನಮಗೂ ಗಾಬರಿಯಾಗುತ್ತೆ, ನೀನು ಈಗ ತಾನೇ ಪ್ರಜ್ಞೆ ತಪ್ಪಿದ್ದೆ ಎಂದಾಗ ಸ್ವರ್ಣ, ರೀ ನಮ್ಮ ಕೂಸಿಗೆ ಏನಾಯ್ತು ಎಂದಾಗ ರಾಮು, ಏನೂ ಆಗಿಲ್ಲ, ಇಲ್ಲಿ ನಡೆದ ಘಟನೆ ಮತ್ತು ಜನಗಳ ಚುಚ್ಚು ಮಾತು ಕೇಳಿ, ಇದು ಅಲ್ಲದೆ ನೀನು ಪ್ರಜ್ಞೆ ತಪ್ಪಿತು, ಅದನ್ನ ನೋಡಿ ಅವಳು ಕೂಡ ಗಾಬರಿಯಾಗಿದ್ದಾಳೆ ಅಷ್ಟೇ ಎಂದು ಸಮಾಧಾನ ಮಾಡಿದ. ವಿಕ್ರಮ್ ಸಾನ್ವಿಯನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಸಾನ್ವಿಗೆ ಎಚ್ಚರವಾಗಲಿಲ್ಲ. ವಿಕ್ರಮ್, ಪಂಕಜ್, ಮತ್ತೆ ಇವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿರ್ಬೇಕು, ಯಾಕೋ ಭಯ ಆಗ್ತಿದೆ, ಫಸ್ಟ್ ಟ್ರೀಟ್ಮೆಂಟ್ ಕೊಡೋಣ, ಆಮೇಲೆ ಮದ್ವೆ ಎಂದಾಗ ಸುಶೀಲ, ವಿಕ್ರಮ್, ಮುಹೂರ್ತದ ಸಮಯ ಮೀರಿದ್ಮೇಲೆ ತಾಳಿ ಕಟ್ಟೋಕೆ ಆಗಲ್ಲ, ಮತ್ತೆ ಇನ್ನೊಂದು ದಿನ ಮುಹೂರ್ತ ಇಡ್ಸಿ ಮದ್ವೆ ಆಗ್ಬೇಕು, ನೋಡು 2 ನಿಮಿಷ ಅಷ್ಟೇ, ಮುಹೂರ್ತ ಮೀರೋಕು ಮುಂಚೆ ಸಾನ್ವಿಗೆ ತಾಳಿ ಕಟ್ಟು, ಆಮೇಲೆ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದಾಗ ಪುರೋಹಿತರು, ಹೌದು, ಮೊದಲು ತಾಳಿ ಕಟ್ಟಪ್ಪ, ಪಾಪ ಆ ಹುಡುಗಿಗೆ ಇಲ್ಲಿ ನಡೆದದ್ದನ್ನೆಲ್ಲ ನೋಡಿ ಆಘಾತ ಆಗಿದೆ, ಇಷ್ಟೆಲ್ಲ ಆದ್ಮೇಲೆ ಮದ್ವೆ ನಿಂತು ಹೋದ್ರೆ ಇನ್ನೂ ಆಘಾತ ಆಗುತ್ತೆ, ನೀನು ತಾಳಿ ಕಟ್ಟಿದ್ರೆ ಆ ಹುಡುಗಿ ನಿನ್ನನ್ನೇನು ನಿರಾಕರಿಸಲ್ಲ, ನಾನು ಎಷ್ಟೋ ಮದುವೆ ಮಾಡಿಸಿದ್ದೀನಿ, ಆದ್ರೆ ಎಲ್ಲೂ ಈ ರೀತಿ ಯಾವ ಹುಡುಗಿಗೂ ಆಗಿಲ್ಲ, ಪಾಪ ತಾಳಿ ಕಟ್ಟಪ್ಪ, ಮಾತಾಡಿ ಸಮಯ ಹಾಳು ಮಾಡೋದು ಬೇಡ, ನೋಡಿಮ್ಮ, ಯಾರಾದ್ರೂ ಈ ತಾಳಿ ತಗೊಂಡು ಹೋಗಿ ಹಿರಿಯರ ಹತ್ರ ಮುಟ್ಟಿಸಿ ಆಶೀರ್ವಾದ ಮಾಡಿಸಿ ತನ್ನಿ, ಹಾಗೆ ಯಾರಾದ್ರೂ ಅಕ್ಷತೆ ಕೊಡಿ, ಬೇಗ ಸಮಯ ಆಗ್ತಿದೆ ಎಂದವನು ವಿಕ್ರಮ್ಗೆ ಹಾರ ಕೊಡುತ್ತಾ, ನೋಡಪ್ಪ, ಹುಡುಗಿಗೆ ಹಾರ ಹಾಕಿ ನೀನು ಹಾಕೋ ಎಂದಾಗ ವಿಕ್ರಮ್ ತಾನು ಹಾರ ಹಾಕಿಕೊಂಡು ಸಾನ್ವಿಗೂ ಹಾಕಿದ. ಸಂಜಯ್ ನೀತುಗೆ ವಿಡಿಯೋ ಕಾಲ್ ಮಾಡಿದವನು ಸಾನ್ವಿ ವಿಕ್ರಮ್ ಹಸಮಣೆಯ ಮೇಲೆ ಕುಳಿತಿರುವುದನ್ನು ತೋರಿಸಿ ಮೆಲು ಧ್ವನಿಯಲ್ಲಿ, ನೀತು, ನಿತಿನ್ ಎಲ್ಲಿದ್ದಾನೆ, ಅಲ್ಲಿಗೆ ಹೋಗಿ, ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದಾಗ ನೀತು ನಿತಿನ್ ಬಳಿ ಬಂದಳು. ವಿಕ್ರಮ್ ಸಾನ್ವಿ ಮದುವೆಯನ್ನು ನೋಡುತ್ತಾ ಕುಳಿತರು. ಆಶೀರ್ವಾದ ಮಾಡಿಸಿ ತಂದ ತಾಳಿಯನ್ನು ವಿಕ್ರಮ್ ಕೈಗೆ ಕೊಟ್ಟ ಪುರೋಹಿತರು, ಕಟ್ಟಪ್ಪ ಎಂದವರು ಮಂತ್ರ ಹೇಳಿದರು. ವಿಕ್ರಮ್ ಸಾನ್ವಿಗೆ ತಾಳಿ ಕಟ್ಟಿದ. ಆಗಲೂ ಕೂಡ ಸಾನ್ವಿಗೆ ಎಚ್ಚರವಾಗಿರಲಿಲ್ಲ. ತಾಳಿ ಕಟ್ಟಿದ ತಕ್ಷಣ ವಿಕ್ರಮ್ ಸಾನ್ವಿಯನ್ನು ಕೊಂಡು ರೂಮ್ಗೆ ಬಂದ. ವಿಕ್ರಮ್ನ ಹಿಂದೆ ಹೊರಟ ಪಂಕಜ್ ಎಲ್ಲರನ್ನೂ ಕುರಿತು, ಸಂಜಯ್, ಜಗನ್, ಪ್ರೀತಮ್, ನೀವು ಮುಂದೆ ಆಗ್ಬೇಕಿರೋ ಕೆಲಸ ನೋಡಿ, ಶಾರದಾ ಆಂಟಿ, ಮುರಳಿ ಅಂಕಲ್, ನೀವು ಹೊರಡಿ ಎಂದಾಗ ಶಾರದಾ, ಇಲ್ಲಪ್ಪ ಪಂಕಜ್, ಸಾನ್ವಿನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋಕೆ ನನ್ಗೆ ಮನಸ್ಸು ಒಪ್ತಿಲ್ಲ ಎಂದಾಗ ಪಂಕಜ್, ನೋಡಿ ಆಂಟಿ, ಸಾನ್ವಿಗೆ ಏನೂ ಆಗಲ್ಲ, ನೀವು ಚಿಂತೆಯಿಂದ ಹೋಗಿ, ಅಲ್ಲಿ ನೀವು ಇಲ್ಲದೆ ಎಂದವನು ಮುಂದೆ ಏನು ಹೇಳದೆ ಸುಮ್ಮನಾದ. ಸಂಜಯ್ಗೆ ಅದೇನೆಂದು ಅರ್ಥವಾಯ್ತು. ಆಂಟಿ ಅಂಕಲ್ ಬನ್ನಿ ಎಂದು ಮುರಳಿ ಶಾರದಾರನ್ನು ಮಂಟಪದಿಂದ ಹೊರಗೆ ಕರೆದುಕೊಂಡು ಹೋದ. ಜಗನ್ ಅಲ್ಲಿದ್ದ ನೆಂಟರಿಷ್ಟರನ್ನೆಲ್ಲ ನಿತಿನ್ ನೀತು ಮದುವೆ ನಡೆಯುತ್ತಿದೆ
ನಡೆಯುತ್ತಿದ್ದ ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಹೋದ. ಅವರಿಗೆ ಅಲ್ಲಿ ಹೋದ ನಂತರ ಇದೆಲ್ಲ ಸಾನ್ವಿ ವಿಕ್ರಮ್ ಮದುವೆ ಮಾಡಿಸಲು ಉದ್ದೇಶಪೂರ್ವಕವಾಗಿ ಆಡಿದ ನಾಟಕವೆಂದು ತಿಳಿದು ಎಲ್ಲರಿಗೂ ಶಾಕ್ ಆಯಿತು. ಆದರೆ ಅನಾವಶ್ಯಕವಾಗಿ ಸಾನ್ವಿ ಬಗ್ಗೆ ಮಾತಾಡಿದ್ದಕ್ಕೆ ನಾಚಿಕೆ ಎನಿಸಿ ಯಾರಿಗೂ ಯಾವ ಪ್ರಶ್ನೆ ಕೇಳೋ ಧೈರ್ಯವಿರದೆ ಸುಮ್ಮನಾದರು. ಇತ್ತ ಪಲ್ಲವಿ, ಸ್ವರ್ಣ, ರಾಮು, ಸುಶೀಲಾ, ಕಾಶ್ ಎಲ್ಲರಿಗೂ ಸತ್ಯ ಹೇಳಿದ ಮೇಲೆ ಎಲ್ರೂ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಸಾನ್ವಿ ವಿಕ್ರಮ್ ಅಣ್ಣನ ಮದುವೆ ಮಾಡಿಸೋಕೆ ನಾವು ಇಷ್ಟೆಲ್ಲ ಮಾಡ್ಬೇಕಾಯ್ತು. ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದ್ದರಿಂದ ನಾವು ನಿಮಗೆ ಏನು ಹೇಳಲಿಲ್ಲ. ಸ್ವರ್ಣಮ್ಮ, ರಾಮು ಅಂಕಲ್ ನೀವು ನಮ್ಮನ್ನ ಕ್ಷಮಿಸಿ ಎಂದಾಗ ಸ್ವರ್ಣಮ್ಮ, ನೀವು ಯಾವ ತಪ್ಪು ಮಾಡಿಲ್ಲ. ಮಾಡದ ತಪ್ಪಿಗೆ ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ವಿಕ್ರಮ್ ನಿಜವಾಗ್ಲೂ ದಡ್ಡ. ಅವನು ಸಾನ್ವಿನ ನಮ್ಮನ್ನ ಯಾವತ್ತೂ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಯಾವಾಗ್ಲೂ ತಪ್ಪಾಗೆ ಅರ್ಥ ಮಾಡ್ಕೊಂಡ. ನಿಶಾ ವಿಷಯ ಕೂಡ ಮುಚ್ಚಿಟ್ಟ. ಆದ್ರೆ ನಿಮಗೆ ಎಲ್ಲಾ ವಿಷಯ ಗೊತ್ತಿತ್ತು ಅಲ್ವಾ? ನಿತಿನ್ ನೀತು ಪ್ರೀತಿ ಮಾಡ್ತಿರೋ ವಿಷಯ, ಹಾಗೆ ನಿಶಾ ವಿಕ್ರಮ್ಗೆ ಮೋಸ ಮಾಡಿದ ವಿಷಯ, ಎಲ್ಲಕ್ಕಿಂತ ಮುಖ್ಯವಾಗಿ ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿರೋ ವಿಷಯ, ಅದನ್ನು ಎಲ್ಲರಿಗೂ ಅದರಲ್ಲೂ ವಿಕ್ರಮ್ಗೆ ಹೇಳಿನೇ ಮದ್ವೆ ಮಾಡಿಸಬಹುದಿತ್ತಲ್ಲ ಎಂದಾಗ ಪಲ್ಲವಿ, ಅಮ್ಮ, ನಿಶಾ ವಿಕ್ರಮ್ ಅಣ್ಣನಿಗೆ ಮೋಸ ಮಾಡಿದ್ಮೇಲೆ ಸಾನ್ವಿ ತನ್ನ ಪ್ರೀತಿ ಹೇಳ್ಕೊಂಡಿದ್ರೆ ವಿಕ್ರಮ್ ಅಣ್ಣ ಅವಳನ್ನ ತಪ್ಪು ತಿಳ್ಕೊಳ್ಳೋ ಚಾನ್ಸ್ ಇತ್ತು. ಯಾಕಂದ್ರೆ ಅವರು ಸಾನ್ವಿನ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವಳು ತನ್ನ ಪ್ರೀತಿ ವಿಷಯ ಹೇಳೋಕೆ ಆಗದೆ ಇಲ್ಲ ಅಂದಿದ್ಲು. ಅದು ಅಲ್ಲದೆ ಆಗ ವಿಕ್ರಮ್ ಅಣ್ಣನಿಗಾಗ್ಲಿ ಸಾನ್ವಿಗಾಗ್ಲಿ ನಿಶಾ ಮೋಸಗಾತಿ ಅನ್ನೋದು ಗೊತ್ತಿರ್ಲಿಲ್ಲ. ಅದು ಗೊತ್ತಾದಾಗ ವಿಕ್ರಮ್ ಅಣ್ಣಂಗೆ ಸಾನ್ವಿ ಪ್ರೀತಿ ವಿಷಯ ಹೇಳಿದ್ರೆ ನಮ್ಮ ಮತ್ತೆ ರಾಮು ಅಂಕಲ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲದೆ ವಿಕ್ರಮ್ ಅಣ್ಣನ ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಂಡ್ರೆ ಅನ್ನೋ ಭಯ ಇತ್ತು ನಮ್ಗೆ. ಅದಕ್ಕೆ ಹೀಗೆ ಪ್ಲಾನ್ ಮಾಡಿದ್ವಿ. ಮದ್ವೆ ಆದ್ರೆ ಸಾಕು, ಆಮೇಲೆ ಎಲ್ಲ ಸತ್ಯ ನಿಮ್ಗೆ ಹೇಳಿದ್ರೆ ಆಯ್ತು ಅನ್ಕೊಂಡ್ವಿ. ಆದ್ರೆ ಈಗ ಈ ಸತ್ಯನ ವಿಕ್ರಮ್ ಅಣ್ಣನಿಗೆ ಹೇಳೋ ಧೈರ್ಯ ನಮ್ಗೆ ಯಾರಿಗೂ ಇಲ್ಲ. ನಿತಿನ್ ಮದ್ವೆ ಮುಗಿಲಿ, ಆಮೇಲೆ ಮಾತಾಡಿದ್ರೆ ಆಯ್ತು. ಸದ್ಯಕ್ಕೆ ನೀವು ವಿಕ್ರಮ್ ಅಣ್ಣನಿಗೆ ಏನು ಹೇಳೋಕೆ ಹೋಗ್ಬೇಡಿ. ಸಾನ್ವಿ ಇರೋ ಪರಿಸ್ಥಿತಿಯಲ್ಲಿ ಅವಳನ್ನ ಬಿಟ್ಟು ನಿತಿನ್ ನೀತು ಮದುವೆಗೆ ನಾವು ಹೋಗೋಕೆ ಆಗಲ್ಲ. ಅದು ಅಲ್ಲದೆ ಸಾನ್ವಿ ವಿಕ್ರಮ್ ಅಣ್ಣನ ಮದುವೆ ಶಾಸ್ತ್ರಗಳು ಇನ್ನೂ ಬಾಕಿ ಇದೆ. ಅವೆಲ್ಲ ಮುಗಿಬೇಕು ಅಂದ್ರೆ ಸಾನ್ವಿಗೆ ಪ್ರಜ್ಞೆ ಬರ್ಬೇಕು. ಮದ್ವೆ ಆಯ್ತು ಅಂತ ಖುಷಿ ಪಡೋಕು ಆಗ್ತಿಲ್ಲ ಸಾನ್ವಿ ಎಂದವಳು ಮುಂದೆ ಮಾತನಾಡಲಾರದೆ ಬಿಕ್ಕಳಿಸುತ್ತಿದ್ದಳು. ಸುಶೀಲಾ, ಪಲ್ಲವಿ ಪ್ಲೀಸ್, ನೀನು ಟೆನ್ಷನ್ ಮಾಡ್ಕೊಂಡು ಅಳ್ಬೇಡ. ನೀನು ಈಗ ಒಂಟಿ ಅಲ್ಲ, ನಿನ್ನ ಹೊಟ್ಟೆಲಿ ಮಗು ಇದೆ. ನೀನು ಹೀಗೆ ಯೋಚನೆ ಮಾಡ್ತಾ ಅಳ್ತಿದ್ರೆ ಅದು ಮಗುಗೆ ಎಫೆಕ್ಟ್ ಆಗುತ್ತೆ ಎಂದಳು. ಸ್ವರ್ಣ, ಹೌದು ಪಲ್ಲವಿ, ಅಳ್ಬೇಡ, ಏನೂ ಆಗಲ್ಲ, ನನ್ನ ಕೂಸಿಗೆ ಏನೂ ಆಗಲ್ಲ ಎಂದು ಅವಳು ಅಳುತ್ತಿದ್ದಳು. ನಿತಿನ್ ತುಂಬಾ ಬೇಸರದಲ್ಲಿದ್ದ. ಅವನಿಗೆ ಸಾನ್ವಿಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಲು ಸಂಕಟವಾಗುತ್ತಿತ್ತು. ನೀತು ಪರಿಸ್ಥಿತಿ ಕೂಡ ಅದೇ. ಅವಳು ಕೂಡ ಮಂಕಾಗಿದ್ದಳು. ಎಲ್ಲಾ ಫ್ರೆಂಡ್ಸ್ ಸಮಕ್ಷಮದಲ್ಲಿ ನಡೆಯಬೇಕಿದ್ದ ಮದುವೆ ಹೀಗೆ ಯಾರೊಬ್ಬರೂ ಇಲ್ಲದೆ ನಡೆಯುತ್ತಿರುವುದು ನಿತಿನ್ಗೆ ಇಷ್ಟವಿರಲಿಲ್ಲ. ಅವನ ಮಂಕಾದ ಮುಖ ನೋಡಿ ಸಂಜಯ್, ಪ್ಲೀಸ್ ನಿತಿನ್, ನೀತು ನೊಂದ್ಕೋಬೇಡಿ. ಸಾನ್ವಿ ಆರೋಗ್ಯ ಸ್ಥಿತಿ ಸರಿ ಇದ್ದಿದ್ರೆ ವಿಕ್ರಮ್ ಭಾವನಿಗೆ ಎಲ್ಲಾ ಸತ್ಯ ಹೇಳಿ ಖಂಡಿತ ಎಲ್ರೂ ಮದುವೆಗೆ ಬರ್ತಿದ್ರು. ಈಗ ಸಾನ್ವಿ ಇರೋ ಪರಿಸ್ಥಿತಿಗೆ ನೀವು ಕಾರಣ ಅನ್ನೋ ಕೋಪ ವಿಕ್ರಮ್ ಭಾವನಿಗೆ ಇದ್ದೇ ಇರತ್ತೆ. ಹಾಗಾಗಿ ಎಲ್ಲರೂ ಮದುವೆಗೆ ಬರೋಕೆ ಸಾಧ್ಯ ಇಲ್ಲ. ನೋಡಿ, ನಿಮ್ಮ ಸಮಾಧಾನಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ. ನಿಮಗೆ ವಿಡಿಯೋ ಕಾಲ್ ಮಾಡಿ ಹೇಗೆ ಸಾನ್ವಿಗೆ ವಿಕ್ರಮ್ ಭಾವ ತಾಳಿ ಕಟ್ಟೋದನ್ನ ತೋರಿಸಿದ್ನೋ ಹಾಗೆ ನಿಮ್ಮ ಮದುವೆ ಆಗೋದನ್ನ ಎಲ್ಲರಿಗೂ ತೋರಿಸ್ತೀನಿ ಎಂದವನು ಶರಣ್ಯಳಿಗೆ ವಿಡಿಯೋ ಕಾಲ್ ಮಾಡಿದ. ರಿಸೀವ್ ಮಾಡಿದ ಶರಣ್ಯ ಸಂಜು ಏನೋ ಎಂದಾಗ ಸಂಜಯ್, ಅಕ್ಕ ಎಲ್ರೂ ಎಲ್ಲಿದ್ದಾರೆ ಎಂದಾಗ ಶರಣ್ಯ ಎಲ್ಲರ ಕಡೆಗೆ ಕ್ಯಾಮೆರಾ ತಿರುಗಿಸಿ ಎಲ್ಲರೂ ಇಲ್ಲೇ ಇದ್ದಾರೆ ಎಂದಾಗ ಸಂಜಯ್, ಸಾನ್ವಿಗೆ ಎಚ್ಚರ ಆಯ್ತಾ ಎಂದಾಗ ಶರಣ್ಯ ಬೇಸರದಲ್ಲಿ, ಇಲ್ಲ, ಈಗ ಕಾಲ್ ಮಾಡಿದ್ದು ಯಾಕೆ ಅಂತ ಹೇಳು ಎಂದಾಗ ಸಂಜಯ್, ಅಕ್ಕ ನೀತು ನಿತಿನ್ ಸಾನ್ವಿಗೆ ಹೀಗಾಯ್ತಲ್ಲ, ಮತ್ತೆ ತಮ್ಮ ಮದುವೆಗೆ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಬೇಸರ ಮಾಡ್ಕೊಂಡಿದ್ರು. ಅದಕ್ಕೆ ಅವರ ಮದುವೆನ ನೀವೆಲ್ಲ ನೋಡಿ ಅಲ್ಲಿಂದಾನೇ ಆಶೀರ್ವಾದ ಮಾಡ್ಲಿ ಅಂತ ಕಾಲ್ ಮಾಡಿದೆ ಎಂದವನು ನಿತಿನ್ ನೀತು ಕಡೆಗೆ ಕ್ಯಾಮೆರಾ ತಿರುಗಿಸಿದ. ನಿತಿನ್ ನೀತುಗೆ ತಾಳಿ ಕಟ್ಟುವುದನ್ನು ನೋಡಿ ಎಲ್ಲರೂ ಸಂತೋಷ ಪಟ್ಟರು. ಸ್ವರ್ಣ, ಶರಣ್ಯ ಸಾನ್ವಿ ಹೇಗಿದ್ದಾಳೆ ಅಂತ ನೋಡ್ಬೇಕು ಎಂದಾಗ ಶರಣ್ಯ, ಆಂಟಿ, ಪಂಕಜ್ ಅಣ್ಣ ವಿಕ್ರಮ್ ಇಬ್ಬರು ಇದ್ದಾರೆ, ಅವರು ನೋಡ್ಕೋತಾರೆ, ನೀವು ಯೋಚನೆ ಮಾಡಬೇಡಿ, ಸಾನ್ವಿಗೆ ಏನೂ ಆಗಲ್ಲ. ಈಗ ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ಕೊಡೋಕೆ ಡಿಸ್ಟರ್ಬ್ ಆಗುತ್ತೆ, ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಎಂದು ಸ್ವರ್ಣಳನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು. ವಿಕ್ರಮ್ ಸಾನ್ವಿಯನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಅವಳು ಕಣ್ಣು ತೆರೆಯಲಿಲ್ಲ. ಪಂಕಜ್ಗೆ ಸಾನ್ವಿ ಪರಿಸ್ಥಿತಿ ಗೊತ್ತಿದ್ದರಿಂದ ಮೊದಲೇ ಅವನು ಸಾನ್ವಿಗಾಗಿ ಡ್ರಿಪ್ಸ್ ಇಂಜೆಕ್ಷನ್ ಎಲ್ಲವನ್ನು ತಂದಿದ್ದರಿಂದ ಸಾನ್ವಿಗೆ ಡ್ರಿಪ್ಸ್ ಇಂಜೆಕ್ಷನ್ ಹಾಕಿದ. ಪಂಕಜ್, ವಿಕ್ರಮ್ ನೀನು ಇಲ್ಲೇ ಇದ್ದು ಸಾನ್ವಿನ ನೋಡ್ಕೋ, ಅವಳಿಗೆ ಎಚ್ಚರ ಆಗ್ತಿದ್ದ ಹಾಗೆ ಶಾಸ್ತ್ರಗಳಿಗೆ ಏರ್ಪಾಡುಗಳನ್ನ ಮಾಡೋಕೆ ಹೇಳಿ ಬರ್ತೀನಿ ಎಂದವನು ಮಂಟಪದ ಬಳಿ ಬಂದ. ಎಲ್ಲರೂ ಸಾನ್ವಿ ಹೇಗಿದ್ದಾಳೆಂದು ಕೇಳಿದಾಗ ಪಂಕಜ್, ಯಾರು ಗಾಬರಿಯಾಗೋ ಅವಶ್ಯಕತೆ ಇಲ್ಲ, ಸಾನ್ವಿಗೆ ಡ್ರಿಪ್ಸ್ ಇಂಜೆಕ್ಷನ್ ಹಾಕಿದ್ದೀನಿ, ಇನ್ನು ಸ್ವಲ್ಪ ಹೊತ್ತಿಗೆ ಅವಳಿಗೆ ಪ್ರಜ್ಞೆ ಬರುತ್ತೆ,
ಆಮೇಲೆ ಇನ್ನುಳಿದ ಶಾಸ್ತ್ರಗಳನ್ನ ಮಾಡೋಕೆ ತಯಾರಿ ಮಾಡ್ಕೊಳ್ಳಿ ಎಂದ. ರಾಮು, ನನ್ನ ಕುಸಿಗೆ ಏನು ತೊಂದರೆ ಇಲ್ಲ ಅಲ್ವಾ ಪಂಕಜ್ ಎಂದಾಗ ಪಂಕಜ್, ಇಲ್ಲ ಅಂಕಲ್, ಅವಳಿಗೆ ಗಾಬರಿಯಿಂದ ಪ್ರಜ್ಞೆ ತಪ್ಪಿದೆ. ಎಲ್ಲ ವಿಷಯ ಅವಳಿಗೆ ಗೊತ್ತಿದ್ರು ಅತಿಯಾದ ಒತ್ತಡದಿಂದ ಪ್ರಜ್ಞೆ ತಪ್ಪಿದ್ದಾಳೆ. ಅವಳಿಗೆ ಏನು ಆಗಲ್ಲ ನೋಡಿ, ನೀವೆಲ್ಲ ತಿಂಡಿ ತಿನ್ನಿ, ಬಂದ ಗೆಸ್ಟ್ ಗಳನ್ನ ಮಾತಾಡಿಸಿ, ಅವರಿಗೆ ಈಗ ಎಲ್ಲ ಅರ್ಥ ಆಗಿದೆ ಅಲ್ವಾ, ಅವರು ನಿಮ್ಮನ್ನ ಯಾವ ಪ್ರಶ್ನೆ ಕೇಳಲ್ಲ ಎಂದ. ಅಲ್ಲೇ ದೂರದಲ್ಲಿ ಒಂದು ಮೂಲೆಯಲ್ಲಿ ಸುಮಿತ್ರಾ ಕುಳಿತುಕೊಂಡು ಕೆಲವು ಹೆಂಗಸರ ಜೊತೆ ಏನನ್ನೋ ಮಾತನಾಡುತ್ತಿದ್ದಳು. ಅವಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾದರು. ವಿಕ್ರಮ್ ಸಾನ್ವಿ ಪಕ್ಕದಲ್ಲೇ ಕುಳಿತಿದ್ದ. ಅವನು ಮನಸ್ಸಿನಲ್ಲಿ, ಸಾನ್ವಿ, ಮೊದ್ಲೇ ನಿನ್ಗೆ ನನ್ ಮೇಲೆ ಕೋಪ, ಈಗ ನಿನ್ಗೆ ಪ್ರಜ್ಞೆ ಇಲ್ಲದ ಸಮಯದಲ್ಲಿ ತಾಳಿ ಕಟ್ಟಿದೀನಿ, ನಿನ್ಗೆ ಎಚ್ಚರ ಆದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅಂತ ಭಯ ಆಗ್ತಿದೆ. ಹಾಗೆ ಒಂದು ಕಡೆ ಆಶ್ಚರ್ಯ, ನಾನು ನನ್ನ ಮನಸ್ಸಲ್ಲಿ ನಿನ್ನನ್ನ ಯಾರಿಗೂ ಬಿಟ್ಟು ಕೊಡಲ್ಲ ಅಂತ ಅನ್ಕೊಂಡಿದ್ದು ನಿಜ ಆಯ್ತು. ಅಂದ್ರೆ ನೀನು ನನ್ನಿಂದ ದೂರ ಆಗ್ಬಾರ್ದು ಅಂತ ಮನಸ್ಸಲ್ಲಿ ಕೇಳ್ಕೊಂಡಿದ್ದನ್ನ ದೇವರು ಈ ರೀತಿ ನೆರವೇರಿಸ್ದ ಅಂತ ಅನ್ಸತ್ತೆ. ಇದನ್ನ ಹೇಗೆ ಸ್ವೀಕರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹಾಗೆ ನೀನು ಇದನ್ನ ಹೇಗೆ ಸ್ವೀಕರಿಸ್ತೀಯಾ ಅಂತ ಗೊತ್ತಾಗ್ತಿಲ್ಲ ಎಂದು ಒಳಗೊಳಗೆ ಭಯಪಡುತ್ತಾ ಒದ್ದಾಡುತ್ತಿದ್ದ. ವಿಕ್ರಮ್ ತನ್ನ ಮತ್ತು ಸಾನ್ವಿ ಕೊರಳಲ್ಲಿದ್ದ ಹಾರಗಳನ್ನು ತೆಗೆದು ಪಕ್ಕಕ್ಕಿಟ್ಟು ಸಾನ್ವಿ ಕೊರಳಿಗೆ ತಾನು ಕಟ್ಟಿದ ತಾಳಿ ನೋಡುತ್ತಾ ಕುಳಿತ. ಇತ್ತ ನಿತಿನ್ ನೀತು ಮದುವೆ ಮುಗಿದು ಕ್ರಮೇಣ ಎಲ್ಲಾ ಶಾಸ್ತ್ರಗಳು ಮುಗಿದವು. ನಂತರ ಗಂಡು ಹೆಣ್ಣನ್ನು ರಿಸೆಪ್ಷನ್ಗೆ ನಿಲ್ಲಿಸಲಾಯಿತು. ಎಲ್ಲರೂ ಆತಂಕದಿಂದ ಶಾಂತಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿದ್ದರು. ಒಮ್ಮೊಮ್ಮೆ ಒಬ್ಬೊಬ್ಬರು ಹೋಗಿ ನೋಡಿಕೊಂಡು ಬರುತ್ತಿದ್ದರು. ಪಲ್ಲವಿ ವಿಕ್ರಮ್ಗಾಗಿ ಜ್ಯೂಸ್ ತೆಗೆದುಕೊಂಡು ಹೋದಳು. ಆದರೆ ವಿಕ್ರಮ್, ಬೇಡ ಪಲ್ಲವಿ, ನನ್ಗೆ ತುಂಬಾ ಆತಂಕ ಆಗ್ತಿದೆ. ಸಾನ್ವಿಗೆ ಪ್ರಜ್ಞೆ ಇಲ್ಲದಾಗ ತಾಳಿ ಕಟ್ಟಿದೀನಿ, ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಭಯ ಕಾಡ್ತಿದೆ. ಅದೂ ಅಲ್ಲದೆ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದಾಗ ಪಲ್ಲವಿ, ಏನೂ ಆಗಲ್ಲ ಅಣ್ಣ, ಭಯ ಪಡ್ಬೇಡಿ. ಸಾನ್ವಿ, ನೀವು ಹೇಳಿದ್ರಿ ಅಂತ ನಿತಿನ್ನ ಮದ್ವೆ ಆಗೋಕೆ ಒಪ್ಕೊಂಡ್ಲು. ಈಗ ಅವಳ ಕೊರಳಿಗೆ ನೀವು ತಾಳಿ ಕಟ್ಟಿದೀರಾ. ಹೇಗಿದ್ರು ಅವರ ಅಪ್ಪ ಅಮ್ಮನ ಆಸೆ ನಿಮ್ಮ ಅಪ್ಪ ಅಮ್ಮನ ಆಸೆ ಅದೇ ಆಗಿರೋದ್ರಿಂದ ಅವಳು ನಿಮ್ಮನ್ನ ಗಂಡ ಅಂತ ಒಪ್ಕೊಂಡೇ ಒಪ್ಕೋತಾಳೆ. ಏನೂ ಆಗಲ್ಲ, ಭಯ ಪಡ್ಬೇಡಿ ಎಂದಳು. ಆದರೂ ವಿಕ್ರಮ್ ಮನಸ್ಸಲ್ಲಿ ಆತಂಕ ಮನೆ ಮಾಡಿತ್ತು. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.